ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಮೊನ್ನೆ ನಿನ್ನೆ ಒಂದು ಲಾಗ್ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಿಗೆ. ಅಪ್ಲೋಡ್ ಮಾಡಿದ ವಿಡಿಯೋ ಮತ್ತು ಕಾಫಿ ರೈಟ್ ಮತ್ತು ಬ್ಲಾಗ್ ಬಿದ್ದುಬಿಟ್ಟಿದ್ದೆ. ಅದಕ್ಕೆ ಹಂಗೆ ಮತ್ತು ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿದ ವಿಡಿಯೋ ಡಿಲೀಟೂ ಆಗೈತಿ. ನನಗೂ ಇನ್ನೂ ಹೆಂಗೆ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಮಾಹಿತಿನೂ ಇಲ್ಲ. ವಾಪಸ್ ಅಪ್ಲೋಡ್ ಮಾಡ್ಬೇಕಂತ ಅಂದೆ. ಅದು ಶಾರ್ಟ್ಸಿಗೆ ಹೊಂಟೈತಿ ಬರೀ. ಅದ್ರ ಸಂಬಂಧ ಬೇಡಪ್ಪ, ಅದು ಒಂದು ಲಾಗ್ ಹೋಗಲಿ, ಫಸ್ಟ್ ಲಾಗ ದೇವ್ರಿಗೆ ಹೋಗ್ಲಿ ಅಂತಂದು ಬಿಟ್ಟೀನಿ. ಏನು ಮಾಡೋಕ್ಕಾಗಲ್ಲ, ಮತ್ತು ಈಗ ನೆಕ್ಸ್ಟ್ ಮಾಡ್ತೀನಿ, ನೋಡ್ಕೊರಿ. ಅನ್ಸುತ್ತೆ ಅದು ಹೆಂಗೆ ಡಿಲೀಟ್ ಆಗೈತೆ ಅಂದ್ರೆ, ಎಲ್ಲರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಾರ. ಆದ್ರೆ ಒಬ್ಬೊಬ್ರು ಲಾಗ್ದಾಗ ನಾನು ನೋಡೀನಿ, ನಾನು ನೋಡ್ತಿರ್ತೀನಲ್ಲ, ಒಬ್ಬೊಬ್ರು ಮ್ಯೂಸಿಕ್ ಬಂದ್ರೆ ಎಲ್ಲಿ ಕಾಫಿ ರೇಟಿಗೆ ಬೀಳುತ್ತೋ ಅಂತಿರ್ತಾರ. ಅದ್ರಾಗ ನಾ ಏನು ಮಾಡೀನಿ ಅಂದ್ರೆ ಅದು ನನ್ನ ತಪ್ಪು ಅನ್ಸುತ್ತೆ. ಅದು ಹೌದಲ್ಲ ನನಗೂ ಗೊತ್ತಿಲ್ಲ. ಲಾಗಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫುಲ್ ಕೊಟ್ಬಿಟ್ಟೀನಿ. ಅದ ಅನ್ಸುತ್ತೆ ನಂಗೆ ಅನ್ಸಿದ ಮಟ್ಟಿಗೆ. ಕಾಫಿ ರೈಟ್ ಬ್ಲಾಕ್ಡ್ ಇರಲಿ ಮ್ಯಾಗೆ ಗೊತ್ತಾತಲ್ಲ, ಮಾಡಂಗಿಲ್ಲ. ಹಂಗೆ ಬಿಡ್ತೀನಿ ಅಪ್ಲೋಡ್. ಯಾವಾಗ ಟ್ರಾನ್ಸ್ ಹಾಕದೆ ಅವಾಗೆಲ್ಲ ಹಾಕೊಂತ ಸುಮ್ಮನಿರ್ತೀನಿ. ಅದು ಬಾ 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 ಬರ ಬಲೆ 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 ಅದು ಏಯ್ ಲೇ ಇಲ್ಲಿ ನೋಡಿ ಮ್ಯಾಗೆ ಅದ್ಯಾ ಇದೊಂದು ಚೂ ಒಂದು ಬಿಟ್ರೆ ಹಿಡಿಯಾಕ ಹೊಂಟ್ಬಿಡ್ತಾನೆ ಎಲ್ಲರಿಗೂ. ಅಲ್ಲಿ ಯಾರು ಇರ್ತಾರ ಇಲ್ಲಿ ಗೊತ್ತಿಲ್ಲ, ಎಲ್ಲ ಅದಾರ. ಅವರು ಕೈ ಕಟ್ಟಿಗೆ ತಗೊಂಡು ಕೈಲಿಂದ ಹೊಡೆ ಅಂತಿದ್ದಕ್ಕೆ ಹಂಗೆ ಮಾಡ. ಸೊ ಗೈಸ್, ಒಂದು ಮಾತು ಹೇಳ್ತೀನಿ, ತಪ್ಪರ ತಿಳ್ಕೊರಿ, ಏನಾರು ತಿಳ್ಕೊರಿ. ನೋಡಿ ಗಿಡಿ ದೋಸ್ತಿ ಮಾಡ್ರಿ. ಯಾರಿಗೆ ಏನ ಮಾತಾಡ್ಬೇಕಂದ್ರು ನೋಡಿ ಮಾತಾಡ್ರಿ. ಅತಿ ನಮ್ಮವ್ರು ಅಂತ ನಾವು ಹೋಗೋದು ತಪ್ಪು. ಅವ್ರಿಗೆ ಎಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಡಬೇಕು. ಜಾಸ್ತಿ ನಮ್ಮವ್ರು ಅನ್ಕೊಂತ ಹೋಗ್ತೀವಲ್ಲ, ನಮ್ಮದೇ ತಪ್ಪು. ಒಂದು ಟೈಮಿಗೆ ನಮ್ಮ ಜೊತೆ ವಿಡಿಯೋ ಮಾಡೋಕೆ ಜನ ಇರ್ತಿದ್ರಿ. ಅವಾಗ ನಾವು ಇವೆಲ್ಲ ಲಾಗಿಗೆ ಏನು ಮಾಡ್ತಿದ್ದಿಲ್ಲ. ಈಗ ಸ್ಟಾರ್ಟಿಂಗ್ ವಿಡಿಯೋ ಮಾಡೋ ಮುಂದೆ ಇರ್ತಿದ್ರೆ, ಆದ್ರೆ ಈಗ ಯಾವನೂ ಇರಂಗಿಲ್ಲ ರೀ. ಎಲ್ಲರೂ ಟೈಮ್ ತಕ್ಕಂಗೆ ಚೇಂಜ್ ಆಗ್ತಾರೆ. ಅದಕ್ಕೆ ನಾವು ಟೈಮ್ ತಕ್ಕಂಗೆ ಚೇಂಜ್ ಆಗ್ಬೇಕು. ತೋರ್ಸೋಣ ಏನಿಲ್ಲ, ಇಷ್ಟಕ್ಕೆ ಮುಗ್ದಿಲ್ಲಲ್ಲ ನಮ್ದು. ಈಗ ಬಿಗಿನಿಂಗ್ ನೀವು ಮಾಡಿದ್ದು ಮಾಡ್ರಿ, ನಾವು ತೋರಿಸ್ತೀವೇನು. ಗೈಸ್, ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ಏನಾಗಲಿ ಜೀವನದಾಗ ನಡೀಲಿ. ಈ ಲಾಗ್ ನಮ್ಮ ದೋಸ್ತರು ನೋಡ್ತಿರ್ತಾರ, ಮತ್ತು ನಮ್ಮ ಅಣ್ಣಾರ ನಮ್ಮ ಜೊತೆ ವಿಡಿಯೋ ಮಾಡೋರು ಅಣ್ಣಾರು ಓದಿರ್ತಾರೆ. ಸ್ವಲ್ಪ ಮಂದಿಗೆ ಅಷ್ಟಪ್ಪ, ಮತ್ತು ಬೇರೆದವ್ರಿಗೆಲ್ಲ ನೀವು ತಿಳ್ಕೊಂಡು ಏನಪ್ಪ ಇವ ಹಿಂಗೆ ಮಾಡಾಕುಂತ ಹಂಗೆ ಮಾಡಾಕುಂತಲ್ಪ ಅಂತಂದು ಯಾರು ಮುಂದೆ ಮಾತಾಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಮಂದಿಗೆ ಅಷ್ಟೇ. ಬಾಯ್. ಸೊ ಗೈಸ್, ಈಗ ತಳಗ ಹೊಂಟಿನ ಹೋಗಿ ಅಂಗಡ್ಯಾಗ ಕುಂದ್ರಕ್ರೆ ಅಂತಾರೆ. ಅಂಗಡ್ಯಾಗ ಕುಂತ ಮತ್ತು ವ್ಯಾಪಾರಿಗೆ ಮಾಡಿ 6:30 ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿಗೆ ಹೋಗೋ ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಲಾಗ್. ಅಲ್ಲಿ ತನಕ ಬಾಯ್. ಸೊ ಗೈಸ್, ಬಂದಿದ್ದೆ ಈಗ ಅಂಗಡ್ಯಾಗ. ನಮ್ಮ ಅಪ್ಪಾರ್ಗ ಅಂತಿದ್ರು ಆಗಲೇ. ಈಗ ಬಂದು ಕುಂತೀನಿ ಇಲ್ಲೇ. ಈಗ ವ್ಯಾಪಾರ ಮಾಡಿ ಮತ್ತು ಜಿಮ್ಮಿಗೆ ಹೋಗೋ ಮುಂದೆ ಸಿಗ್ತೀನಿ. ನೆಕ್ಸ್ಟ್ ಲಾಗ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ವೆಲ್ಕಮ್ ಟು ಬ್ಯಾಕ್ ಲಾಗ್ ಕಂಟಿನ್ಯೂ ಗೈಸ್. ಈಗ ಹೋಗೋಣ ಜಿಮ್ಮಿಗೆ. ಹೊರಗೆ ಬಂದು ಲಾಗ್ ಮಾಡ್ತೀನಿ. ಸೊ ಗೈಸ್, ಈಗ ಹೊಂಟಿನ ಜಿಮ್ಮಿಗೆ. ನಮ್ಮ ಅಂಬಾರಿ ಇಲ್ಲೇ ಐತಿ. ಇದ್ದ ಅಂಬಾರಿ ನಮ್ದೆ. ಅಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲೆ ಅಲ್ಲಲ್ಲ. ಇಲ್ಲಿ ಮಾತಾಡಿದೆ ಕ್ಲಿಯರ್ ಬರಲಿಲ್ಲ, ಗಾಡಿ ಸೌಂಡ್ ಜಾಸ್ತಿ ಇದ್ದಿದ್ದಕ್ಕೆ. ಅದಕ್ಕೆ ವಾಯ್ಸ್ ಕೊಡಂತೀನಿ. ಬಂದು ತಲುಪಿದೆ ನಾ ಜಿಮ್ಮಿಗೆ. ಮ್ಯಾಗ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭಾಳ ಮಂದಿ ಇರ್ತಾರಲ್ಲೇ. ತಪ್ಪು ತಿಳ್ಕೊಬೇಡ್ರಿ. ಜಿಮ್ ಮಾಡಿದ ಮ್ಯಾಗ ಸಿಗ್ತೀನಿ. ಬಾಯ್. ಸೊ ಹೇಗಾಯ್ತು, ವರ್ಕೌಟ್ ಮುಗಿಸ್ಕೊಂಡು ಹೊರಗೆ ಬಂದೀನಿ. ಮನೆ ಕಡೆ ಹೋಗೋಣ. ಮನೆ ಕಡೆ ಹೋಗಿ ಲಾಗ್ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ಬಾಯ್. ಕೈ ಕಾಲೆಲ್ಲ ನೋವಾಗುಂತವು. ಬಾಯ್. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.
ಗಾಯ್ಸ್ ಟ್ರಾಫಿಕ್ ಇದ್ದ ಕಾರಣಕ್ಕೆ ಇಲ್ಲೇ ನಿಂತಿನ ಮುಂದೆ ಹೋಗಂಗಿಲ್ಲ. ಯಾಕೆ ಮಾಮಾರ ಅದಾರ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಹೇ ಗಾಯ್ಸ್, ನಾ ಮನೆಗೆ ಬಂದೆ. ಮನೆಗೆ ಬಂದು ಈಗ ಸ್ವಲ್ಪ ಹೊರಗೆ ಬಂದೀನಿ, ಹಂಗೆ ವಾಕಿಂಗ್ ಮಾಡಕ್ಕಂತಂದೆ. ನಾಳೆ ಏನು ಕೆಲಸ ಇದ್ರೂ ರಾತ್ರಿಲಿಂತ್ರ ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ. ನಾಳೆ ಜಿಮ್ಮಿಗೆ ಹೋಗಿ ಬಂದೆ, ಹೊರಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ ನಾಳೆ. ಯಾಕಂದ್ರೆ RCB ಫೈನಲ್ ಐತಿ. ಫೈನಲ್ದಾಗ ಈ ಸತ ಕಪ್ ನಮ್ದು. ಜೈ RCB. ಹಂಗೆ ಇವತ್ತು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನೀವು ಹೆಂಗೆ ಪ್ರೀತಿ ತೋರಿಸ್ತೀರಿ ನೋಡ್ರಿ, ಹಂಗೆ ನಾವು ಮ್ಯಾಗ್ ಬೆಳೆಯೋಕ್ಕೆ ಸಾಧ್ಯ. ಲವ್ ಯು ಆಲ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲೇ ವ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್.